ಇತ್ತೀಚೆಗೆ ಯುವಕರು ಮೈ ಬಗ್ಸಿ ದುಡಿಯೋದನ್ನು ಬಿಟ್ಟು ಅದರ ಬದಲಿಗೆ ಅಡ್ಡ ಮಾರ್ಗವನ್ನು ಹಿಡಿದು ಐಷಾರಾಮಿ ಜೀವನ ನಡೆಸುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಅಂತಹದ್ದೇ ಒಂದು ಘಟನೆ ಸಿಲಿಕಾನ್ ಸಿಟಿ ಬೆಂಗಳೂರಿನ ಅವಲಹಳ್ಳಿಯಲ್ಲಿ ನಡೆದಿದೆ. 4 ಜನ ಯುವಕರ ಗುಂಪು ಕೆಲಸ ಮಾಡೋ ಬದಲಿಗೆ ಕಳ್ಳತನಕ್ಕೆ ಇಳಿದಿದ್ದಾರೆ. ಒಂದಲ್ಲ ಎರಡಲ್ಲ ಮೂರಲ್ಲ 4-5 ಲೇಔಟ್ಗಳಲ್ಲಿ ಕನ್ನ ಹಾಕಿ ಕಾಟ ಕೊಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ದಿನದಿಂದ ದಿನಕ್ಕೆ ಕಳ್ಳತನ ಹೆಚ್ಚಾಗ್ತಾ ಇದೆ. ಈ ಕಳ್ಳರ ಹಾವಳಿ ಹೆಚ್ಚಾಗ್ತಾ ಇದೆ, ಮಿತಿ ಮೀರ್ತಾ ಇದೆ. ಮಾಸ್ಕ್ ಹಾಕೊಂಡು ಕಾರಲ್ಲಿ ಬಂದು ಮನೆಗೆ ನುಗ್ಗಿದ್ದಾರೆ ಕಳ್ಳರು. 15 ದಿನದಲ್ಲಿ ಒಟ್ಟು 20 ಮನೆಯಲ್ಲಿ ಕಳ್ಳತನ ಮಾಡಿದ್ದಾರೆ, ರಾಬರಿ ಮಾಡಿದ್ದಾರೆ. ಅವಲಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ 4 ಜನ ಕಳ್ಳರ ಗ್ಯಾಂಗ್ ಇದು. 3 ಮನೆಗಳಲ್ಲಿ ಚಿನ್ನಾಭರಣ ಲಕ್ಷಾಂತರ ರೂಪಾಯಿ ಕಳ್ಳತನ ಮಾಡಿದ್ದಾರೆ. ರಾತ್ರಿ ಕಾರಲ್ಲಿ ಬಂದು ಗೇಟ್ ಒಡೆದು ಕಳ್ಳತನ ಮಾಡಿ ಎಸ್ಕೇಪ್ ಆಗ್ತಾ ಇದೆ. ಈ ಕಳ್ಳರ ಹಾವಳಿಗೆ 4-5 ಲೇಔಟ್ಗಳ ಜನರು ಹೈರಾಣಾಗಿ ಹೋಗಿದ್ದಾರೆ. ಅವ್ರ ಚಿನ್ನಾಭರಣಗಳು, ಹಣ, ಬಟ್ಟೆ ಏನು ಸಿಗುತ್ತದೆ ಅದನ್ನು ಕದಿಯೋದು, ಪರಾರಿ ಆಗೋದು. ಈ ಕಳ್ಳರ ಹಾವಳಿಗೆ 4-5 ಲೇಔಟ್ಗಳ ಜನರು ಹೈರಾಣಾಗಿ ಹೋಗಿದ್ದಾರೆ. ಲೇಔಟ್ ನಿವಾಸಿಗಳು ತಲೆ ಕೆಡಿಸ್ಕೊಂಡಿದ್ದಾರೆ, ಯಾರಪ್ಪ ಈ ಕಳ್ಳರು ಅಂತ. ಕೇಸ್ ದಾಖಲಾದ ಮರುದಿನವೇ ಪಕ್ಕದ ಮನೆಯಲ್ಲೂ ಕಳ್ಳತನ ಆಗಿದೆಯಂತೆ. ಅವಲಹಳ್ಳಿಯ ಅಕ್ಕಪಕ್ಕದ ಲೇಔಟ್ಗಳಲ್ಲಿ ಮತ್ತೆ ಕಳ್ಳತನ ಆಗತ್ತೆ ಅಂತ ಪಾಪ ಅಲ್ಲಿನ ಜನ ಭಯಭೀತರಾಗಿದ್ದಾರೆ. ಕಳ್ಳರ ಗ್ಯಾಂಗ್ನ ಕಳ್ಳತನದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅವಲಹಳ್ಳಿ ಠಾಣೆಯಲ್ಲಿ ಕಳ್ಳರ ವಿರುದ್ಧ ಪ್ರಕರಣವೂ ಕೂಡ ದಾಖಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.